ಏನೇ ಬರಲಿ ಹೋರಾಟ 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 ಕಾರ್ಮಿಕರ ಐಕ್ಯತೆ ಕಾರ್ಮಿಕರ ಐಕ್ಯತೆ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ ಬೆಂಗಳೂರು ಜನ ಹೋರಾಟವು ಜಯವಾಗಲಿ ಬೆಂಗಳೂರು ಜನ ಹೋರಾಟವು ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು 1/1/2024 ವೇತನ ಪರಿಷ್ಕರಣೆ ಆಗಲೇಬೇಕು 38 ತಿಂಗಳ ಹಿಂಬಾಕಿಯನ್ನು ನೀಡಲೇಬೇಕು ಏನೇ ಬರಲಿ ಏನೇ ಬರಲಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಹೋರಾಟಕ್ಕೆ ಸಾರಿಗೆ ನೌಕರರ ಹೋರಾಟಕ್ಕೆ ಈಗಾಗಲೇ ಸುಮಾರು ಹೋರಾಟದ ಬಗ್ಗೆ ಮತ್ತೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ನೀವೆಲ್ಲ ತಿಳಿದಂತರಿದ್ದೀರಿ. ಎಲ್ಲ ಟಿ ವಿ ಮೀಡಿಯಾ ಇವತ್ತು ಪತ್ರಿಕಾಗೋಷ್ಠಿ ಆಗಿದೆ, ಎಲ್ಲ ಟಿ ವಿಯಲ್ಲಿ ಬರ್ತಾ ಇದೆ. ಸಾರಿಗೆ ನೌಕರರು 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಗಮನ ಹರಿಸಿ ಅವರ ಬೇಡಿಕೆ ಈಡೇರಿಸಿಲ್ಲ. ಇದು ಕಾರ್ಮಿಕರ ತಪ್ಪಲ್ಲ, ಸರ್ಕಾರದ ತಪ್ಪು, ಆಡಳಿತ ವರ್ಗದ ತಪ್ಪು ಅಂತೇಳಿ ಟಿ ವಿಯಲ್ಲಿ ಮಾತಾಡ್ತಾ ಇದ್ದಾರೆ. ಟಿ ವಿಯಲ್ಲೆಲ್ಲ ಹೈಲೈಟ್ ಆಗಿದೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಹೋರಾಟ ನ್ಯಾಯಯುತ ಹೋರಾಟ ಇದೆ, ನ್ಯಾಯಯುತ ಬೇಡಿಕೆಗಳಿದೆ, ನ್ಯಾಯಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ಹೋರಾಟಕ್ಕೆಂದು ಸೋಲಾಗಿಲ್ಲ. KSRTC ಇತಿಹಾಸದಲ್ಲಿ KSRTC ಹುಟ್ಟೆಯಿಂದ ಹೋರಾಟ ಮಾಡಿಕೊಂಡೇ ಬೇಡಿಕೆಗಳು ಈಡೇರಿಸ್ಕೊಂಡಿದ್ದೀವಿ, ಎಂದು ಸೋಲಾಗಿಲ್ಲ. ತಡ ಆಗಿರ್ಬೋದು, 10 ರೂಪಾಯಿ ಕಡಿಮೆ ಬಂದಿರ್ಬೋದು, ನಾವು ಬೇಡಿಕೆ ಈಡೇರಿಸ್ಕೊಂಡೇ ನಾವು ವಾಪಸ್ ಬಂದಿದ್ದೀವಿ. ಹಂಗಾಗಿ ವರ್ಗಾವಣೆ ಆಗಿದ್ದಾವೆ, ಟ್ರಾನ್ಸ್ಫರ್ ಆಗಿದ್ದಾವೆ, ಎಲ್ಲರೂ ಹೋಗಿ ವಾಪಸ್ ಬಂದೀವಿ. ಎಲ್ಲ ಕಡೆ ಹೋಗಿದ್ದೀವಿ, ರಾಯಚೂರು ಗುಲ್ಬರ್ಗ ಎಲ್ಲ ಹೋಗಿ ವಾಪಸ್ ಬಂದಿದ್ದೀವಿ. ಲೀಡರ್ಗಳು ಏನೇ ಆಗಲಿ, ಉಪ್ಪು ಕರಗಿ ರುಚಿ ಕೊಡುತ್ತೆ, ಮೇಣದ ಮಧ್ಯೆ ಕರಗಿ ಬೆಳಕು ಕೊಡುತ್ತೆ. ನಮ್ಮ ಚಳವಳಿ ಕೂಡ ಆ ಥರ ಇರಬೇಕು. ನೀವು ಬೇಡಿಕೆ ಈಡೇರಿಸ್ಕೊಳ್ಬೇಕಂದ್ರೆ ನಾಳೆ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಏನೇ ಆಗಲಿ ಒಂದು ದಿವಸ ಆಬ್ಸೆಂಟ್ ಹಾಕ್ಕೊಳ್ಳಿ, ಏನಾಗುತ್ತೆ? ನೀವೊಬ್ಬರು ಕೆಲಸಕ್ಕೆ ಹೋಗಿಲ್ಲ ಅಂದರೆ ಏನೋ ಅಲ್ಲಿ ನಿಂತ್ಕೊಂಡು ಹೋಗಲ್ಲ, ಹೋಗೋ ಬಸ್ ಹೋಗ್ತವೆ. ನಾವೆಲ್ಲ ಬಸ್ಗಳೆಲ್ಲ ಕಂಡೀಷನ್ ಮಾಡಿ ಇಟ್ಟಿದ್ವಿ. ಎಲ್ಲಿ ಹೋಗ್ತವೆ? ಒಂದು ದಿವಸ ಏನಾದರೂ ನಿಂತ್ಕೊಂಡು ಗಾಡಿ ಗೊತ್ತಾಗಲಿ ಅವರಿಗೆ. ಗಾಡಿ ನಿಂತ್ಕೊಂಡು ಏನಾಗುತ್ತೆ? ನಿಂತ್ಕೊಳ್ಳಿ. ಯಾವುದೋ ಕಾರಣಕ್ಕೆ ಗಾಡಿ ನಿಂತವೆ, ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. ನಮ್ಮ ಬದುಕು ಹಸನಾಗ್ತಕ್ಕಂಥ ಸಂದರ್ಭ ಬಂದಾಗ ನಾವು ಚಳವಳಿಗೆ ಮುನ್ನುಗ್ಗಿ ಆ ಹೋರಾಟದ ಯಶಸ್ವಿ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಹೌದಲ್ಲ, ನಮ್ಮ ಬೇಡಿಕೆ ಈಡೇರಿಸ್ಕೋಬೇಕು, ನಮ್ಮ ಸಂಬಳ ಜಾಸ್ತಿ ಮಾಡ್ಕೊಳ್ಬೇಕು. ಸುಮ್ಮನೆ ಕೊಡಲ್ಲ, ಸರ್ಕಾರ ಮಾತು ಕೇಳಲ್ಲ, ಸುಮ್ಮನೆ ನಮ್ಮ ಬೇಡಿಕೆ ಈಡೇರಿಸಲ್ಲ. ಚಳವಳಿ ಇಲ್ದೇ ಯಾವ ಬೇಡಿಕೆ ಈಡೇರಿಲ್ಲ. ಇಷ್ಟು ಇತಿಹಾಸದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ಬರಬೇಕಂದ್ರೂ ಹೋರಾಟ ಮಾಡಿದ್ದೀವಿ. ಸ್ವತಂತ್ರ ಬರಬೇಕಂದ್ರೆ ಹೋರಾಟ ಮಾಡಿವಲ್ಲಪ್ಪ. ಗಾಂಧಿ ನೇತೃತ್ವದಲ್ಲಿ ಸ್ವತಂತ್ರ ಪಡ್ಕೊಂಡಿದ್ದೀವಿ. ರೈತರು ಹೋರಾಟ ಮಾಡಿ ಬೇಡಿಕೆ ಈಡೇರಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಹೋರಾಟ ಮಾಡಿ ಬೇಡಿಕೆ ಈಡೇರಿಸ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಹೋರಾಟ ಮಾಡಿ ಬೇಡಿಕೆ ಈಡೇರಿಸ್ಕೊಂಡಿದ್ದಾರೆ. ನೀವೆಲ್ಲ ಇವತ್ತು ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾಳೆ ಬೆಂಗಳೂರು ಚಲೋಗೆ ಇವತ್ತಿನಿಂದಲೇ ಆಲೋಚನೆ ಮಾಡಿ ನಾನು ಹೋಗಬೇಕು ಅನ್ನೋದು ನೀವು ನಿಮ್ಮ ಆತ್ಮಸಾಕ್ಷಿನ ನೀವೇ ಕೇಳಿಕೊಂಡು ನಾಳೆ ಬೆಂಗಳೂರು ಚಲೋಲಿ ಭಾಗವಹಿಸ್ತೀರಂತೇಳಿ ನನಗೆ ಆ ನಂಬಿಕೆ ಇದೆ. ಇಲ್ಲಿ ಏನು ಅದು ಏನಾಗ್ಬಿಡ್ತಿದೆ ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಅದ್ರ ಒಂದು ಸಾರಿ KSRTC ಕಾಲಿಟ್ಟ ಮೇಲೆ ನೌಕರಿಗೆ ಏನು ತೊಂದರೆ ಆಗಲ್ಲ. ನಮಗೆಲ್ಲ ನ್ಯಾಯಾಲಯದಲ್ಲಿ ನಮಗೆಲ್ಲ ಕಾನೂನುಬದ್ಧವಾಗಿ ನಮ್ಮ ಪರವಾಗಿದ್ದಾವೆ. ನಾವೆಲ್ಲ ಫೈಟ್ ಮಾಡಿ ಬಂದಿದ್ದೀವಿ, ಬರ್ತೀವಿ ಅಂತ. ಅವ್ರೇನು ಪನಿಷ್ಮೆಂಟ್ ಕೊಡ್ತಾರೆ ಹಂಗಂದ್ರೆ ನಾವೆಲ್ಲ ಇದ್ದೀವಿ, ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಫೈಟ್ ಮಾಡಿದ್ದೀವಿ. ಟ್ರಾನ್ಸ್ಫರ್ ಆಗಿದ್ವಿ, ನಾವು ಗುಲ್ಬರ್ಗ ಆಗಿದ್ದೀವಿ, ಸೇಡಮ್ಗೆ ಆಗಿದ್ವಿ, ಎಲ್ಲ ಕಡೆ ಮಾಡಿದ್ವಿ. ಇಲ್ಲಿಂದ ಅಲ್ಲಿ ಒಪ್ಪಂದ ಟೈಮಲ್ಲಿ ಟ್ರಾನ್ಸ್ಫರ್ ವಾಪಸ್ ಮಾಡಿದ ಮೇಲೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ವಿ. ಟ್ರಾನ್ಸ್ಫರ್ ವಾಪಸ್ ಆದಮೇಲೆ ಮಾತುಕತೆ ಆಗಿ ಬೇಡಿಕೆ ಈಡೇರಿತು. 2012 ಆಗ್ಬೋದು, 2016 ಆಗ್ಬೋದು, ಬೇಡಿಕೆ ಈಡೇರಿಸ್ಕೊಂಡಿದ್ದೀವಿ. ಏನೂ ಆಗಲ್ಲ. ನೀವು ಭಯಬಿಡ್ಬೇಡ್ರಿ, ಆತಂಕ ಬೇಡ. ಹೋರಾಟ ಒಂದೇ ದಾರಿ. ಮಗು ಹತ್ತಿರ ತಾಯಿ ಹಾಲು ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಹಂಗಾಗಿ ಹೋರಾಟನ ಮರಿಬೇಡ್ರಿ. ಇವತ್ತಿಗಾಗಲಿ ಎಂದಿಗಾಗಲಿ ಮುಂದೆ ಕೂಡ ಚಳವಳಿ ಮೂಲಕನೇ ನಾವು ಹೋರಾಟ ಮಾಡಬೇಕು. ನಾವು ಯಾವುದಕ್ಕಾಗಿ ಹೋರಾಟ ಫೇಲ್ ಆಗಬಾರ್ದು. ಬೆಂಗಳೂರು ಚಲೋ ಕಾರ್ಯಕ್ರಮ ಕರೆ ಕೊಟ್ಟಿವಪ್ಪ, ಆ ಕರೆಗೆ ಹೋಗೊಟ್ಟು ನೀವೆಲ್ಲ ಭಾಗವಹಿಸಿ.
ಕನಿಷ್ಠ ಒಂದು 5,000 ರಿಂದ 6,000 ಜನ ಅಲ್ಲಿ ಭಾಗವಹಿಸಿದರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಮಾತುಕತೆ ಕರೀತಾರೆ, ಸಾಯಂಕಾಲ ಒಳಗೆ ಬಗೆಹರಿತದೆ. ನೀವು ಜನಸಂಖ್ಯೆ ಕಮ್ಮಿ ಆದರೆ ಜನಗಳಿಗೆ ಬೇಕಾಗಿಲ್ಲಪ್ಪ, ಲೀಡರ್ಗಳಿಗಂತೆ ಬೇಕಾಗಿದೆ, ಅವರು ಸುಮ್ಮನೆ ಒಣ ಪ್ರತಿಷ್ಠೆಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಆಗಬಾರ್ದು. ಈ ಬೇಡಿಕೆ ನಿಮ್ದಲ್ವಾ, ನಿಮ್ಮ ಬೇಡಿಕೆ ಅಲ್ವಾ ಇದು? ಅದಕ್ಕೆ ನೀವೆಲ್ಲರೂ ಭಾಗವಹಿಸ್ರಿ, ಹೋರಾಟನ ಯಶಸ್ವಿ ಮಾಡಿರಿ. ನಾವು ಕೂಡ ನಾಳೆ ರಾತ್ರಿ ಎಲ್ಲ ರೆಡಿಯಾಗಿದ್ದೀವಿ, ಹೊರಟಿದ್ದೀವಿ. ಅಣ್ಣ ಕೂಡ ಪಾಪ ಕಾರ್ ಹಾಕ್ಕೊಂಡು ಬರ್ತಾನೆ, ಕಾರಿಗೆ ಪೆಟ್ರೋಲ್ ಹಾಕ್ಕೊಂಡು ಬರ್ತಾನೆ, ಆತ ಸ್ವಂತ ರೊಕ್ಕ ಇಟ್ಕೊಂಡು. ನಾವು ಯಾವುದೋ ಒಂದು ವೆಹಿಕಲ್ ಹಾಕಿ ತನಕಿಷ್ಟು 500, 200 ಹಾಕ್ಕೊಂಡು ಕಾರ್ನಲ್ಲಿ ಹೋಗ್ತೀವಿ, ಬಸ್ನಲ್ಲಿ ಹೋಗ್ತೀವಿ, ಟ್ರೈನ್ಗೆ ಹೋಗ್ತೀವಿ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಜನ ಎಲ್ಲ ರೆಡಿಯಾಗಿದ್ದಾರೆ. ಬಳ್ಳಾರಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಆ ಹೋರಾಟನ ಯಶಸ್ವಿ ಮಾಡೋಣ. ನೀವೆಲ್ಲ ಭಾಗವಹಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡ್ತೀನಿ ಅಂತ ನಂಬಿಕೆ ನನಗಿದೆ. ಬರ್ತೀರ ನಾವೆಲ್ಲರೂ? ಹಾಂ, ಎಷ್ಟು ಜನ ಬರ್ತೀರಿ? ಕೈ ಎತ್ತರಿ, ಎತ್ತಕ್ಕಲ್ಲ. ಬರಲ್ಲ ಫೋನ್. ಹಾಂ, ಇರಲಿ. ಈಗ ಎಲ್ಲರೂ ಭಾಗವಹಿಸೋಕ್ಕಾಗಲ್ಲ. ಮುಷ್ಕರ 20 ರಿಂದ ಮುಷ್ಕರ ಆಗ್ಬೋದು. ಯಾರ ಮನೆಗೆ ಅವ್ರು ಇದ್ಬಿಡಿ, ಯಾರ ಮನೇಲಿ ಅವ್ರು ಇದ್ಬಿಡಿ, ನಮಗೇನು ತೊಂದರೆ. ನಮ್ಮ ಮನೆಗೆ ಇದೀನಪ್ಪ, ಬಸ್ ಬಿಟ್ಟಿಲ್ಲ, ನಮ್ಗೆ ಯಾರು ಕಲ್ಲು ಹೊಡೆದ್ರು ಗೆಲ್ಲು ಹೊಡೆದ್ರು ಏನೋ ಈ ಥರ ಘಟನೆಗಳು ನಡಿಬೋದು. ಇನ್ನೂ ದಾರಿಗೆ ಅಡ್ಡ ಹಾಕ್ಬೋದು. ಇನ್ನೂ ಬೇರೆ ಬೇರೆ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಹೊರಗಡೆ ರೈತರು ಕೂಡ ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಏನು ಗಾಡಿ ಓಡಿಸಿರಿ ಏನೋ ಅನಾಹುತಗಳಾದ್ರೆ ಯಾರು ಬರ್ತಾರೆ ನಾಳೆ ಬೆಳಿಗ್ಗೆ? ಹಾಗಾಗಿ ಮುಷ್ಕರ ಅನೌನ್ಸ್ ಆಗಿ ಒಂದು ಡಿವಿಷನ್ನಾಗ ಗಾಡಿ ನಿಂತು ಅಂದರೆ ಬಳ್ಳಾರಿ ನಿಂತ್ಕೊಂಡ್ರೆ ಹೊಸಪೇಟೆ ಬಂದಾಗಬೇಕು, ಕೊಪ್ಪಳ ಬಂದಾಗಬೇಕು. ಹಾಗೆ ಒಂದು ಬಣಿಗೆ ಬೆಂಕಿ ಹತ್ಕೊಂಡ್ರೆ ಇಡೀ ಎಲ್ಲ ಬಣಿ ಸುಟ್ಟೋಗ್ಬಿಡೋದು. ಹಂಗೆ ಇಡೀ ರಾಜ್ಯಾದ್ಯಂತ ಮುಷ್ಕರ ಯಶಸ್ವಿ ಆಗಬೇಕು. ಮುಖ್ಯಮಂತ್ರಿ ಬರಬೇಕು, ನಮ್ಮ ಬೇಡಿಕೆ ಈಡೇರಿಸಬೇಕು. ಮೂಗು ಹಿಡ್ಕೊಂಡ್ರೆ ಬಾಯಿ ತೆರೆಯೋದು. ಸಿದ್ದರಾಮಯ್ಯ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಇವರು ಹೋರಾಟ ಮಾಡ್ತಾ ಇದ್ದಾರಾ ಇಲ್ಲ, ಹೋರಾಟ ಛಲ ಇದೆಯಾ ಇಲ್ಲೋ? ರೈತರು ಹೋರಾಟ ಮಾಡಿದರು, ದೇವನಹಳ್ಳಿ ಏರ್ಪೋರ್ಟ್ ಹತ್ರ ರೈತರು ಹೋರಾಟ ಮಾಡಿದರು, ಧೀರೋತ್ತದಂತ ಹೋರಾಟ ಮಾಡಿದರು. 3 ದಿವಸ ಅವ್ರ ಬೇಡಿಕೆ ಈಡೇರಿಸಿ ಭೂಮಿ ವಾಪಸ್ ಕೊಟ್ಟರು. ಯಾವುದೋ ಕಂಪನಿಗೆ ಅದು ಕೊಟ್ಬಿಟ್ಟಿದ್ರು ಭೂಮಿನ, ರೈತರ ಭೂಮಿನ ವಾಪಸ್ ಕೊಟ್ಟರು. ಹೋರಾಟ ಮಾಡಿದ್ದಕ್ಕೆ ವಾಪಸ್ ಬಂದರು. ಹಾಗೆ ನಮ್ಮ ಬೇಡಿಕೆ ಈಡೇರಬೇಕಂದ್ರೆ ನಮ್ಮ ಹೋರಾಟ ಯಶಸ್ವಿ ಆಗಬೇಕು. ಬರೀ ಬೆಂಗಳೂರು ಚಲೋ ಅಲ್ಲ, ಮುಷ್ಕರಕ್ಕೆ ತಯಾರಾಗಬೇಕು. ಯಾರ ಮನೆಗೆ ಅವ್ರು ಇರಬೇಕು. DC ಕಾರ್ ನಡೆಸೋರು ಇರಬಾರ್ದು, DME ಕಾರ್ ನಡೆಸೋರು ಇರಬಾರ್ದು, ಡಿವಿಷನ್ ಆಫೀಸ್ ಬಾಗಿಲು ತೆಗೆಯೋರು ಕೂಡ ಇರಬಾರ್ದು. ಇನ್ಕ್ಲೂಡಿಂಗ್ ಸೆಕ್ಯೂರಿಟಿ ಕೂಡ ಯೂನಿಯನ್ನಲ್ಲಿ ಇರ್ತಕ್ಕಂಥ ಹಕ್ಕು ಸುಪ್ರೀಂ ಕೋರ್ಟಿಂದ ಕೊಡಿಸಿದ್ದೀವಿ. ಏನಪ್ಪ, ಅದಕ್ಕೆ ಸೆಕ್ಯೂರಿಟಿ ಕೂಡ ಭಾಗವಹಿಸಬೇಕು ಈ ಚಳವಳಿಯಲ್ಲಿ. ಇವತ್ತು ವಿಧಾನಸೌಧ ಸರ್ಕಾರ ನೌಕರು ಹೋರಾಟ ಮಾಡಿದ್ರೆ ವಿಧಾನಸೌಧದಲ್ಲಿ ಬಾಗಿಲು ತೆಗೆಯೋರು ಇರಲ್ಲ, ಮಿನಿಸ್ಟರ್ ಕಾರ್ ನಡೆಸೋರು ಇರಲ್ಲ. ಆ ಥರ ಒಂದು ಹೋರಾಟ ನಡೀತು ಹಿಂದೆ. ನಮ್ಮದು ಕೂಡ 2012, 2016 ಕೂಡ DC ಕಾರಡವರು ನಮ್ಮ ಜೊತೆಗಿದ್ದ. ಯಾರೂ ಹೋಗಿಲ್ಲ, ಡಿವಿಷನ್ ಆಫೀಸಲ್ಲಿ ಯಾರು ಹೋಗಿಲ್ಲ, ಎಲ್ಲ ಬಂದ್. ಅವ ನಮ್ಮ ಬೇಡಿಕೆ. ಹಂಗಾಗಿ ಆ ಹೋರಾಟ ಯಶಸ್ವಿ ಮಾಡಬೇಕು. ಇವತ್ತೇ ಆಲೋಚನೆ ಮಾಡ್ಕೊಳ್ಳಿ. ನಮ್ಮ ಲೀಡರ್ಗಳು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತಾರೆ 20ಕ್ಕೆ. ಉಪವಾಸ ಸತ್ಯಾಗ್ರಹ ಕೂತ್ಕೊಂಡವ್ರು ಅರೆಸ್ಟ್ ಮಾಡ್ತಾರೆ. ಮಾಡಿದ ತಕ್ಷಣ ಇಲ್ಲಿ ಬಸ್ ಬಂದಾಗಬೇಕು. ಇಡೀ ರಾಜ್ಯದಂತ ಬಸ್ ಬಂದಾಗಬೇಕು. ಬಸ್ ಬಂದಾದರೆ ಸಿದ್ದರಾಮಯ್ಯ ನಮ್ಮ ಮಾತುಕತೆ ಕರೀತಾನೆ, ಬೇಡಿಕೆ ಈಡೇರಿಸ್ತಾರೆ. ಬೇಡ, ಕಾಲ ಮಿಂಚಿಲ್ಲ. ನಾಳೆ 19ನೇ ತಾರೀಕು ಸಾಯಂಕಾಲ 4 ಗಂಟೆವರೆಗೆ ಟೈಮ್ ಇದೆ. ಕರೆದು ಮಾತಾಡಿ ಬಗೆಹರಿಸು. ನಿಮಗೆ ಅವಕಾಶ ಇದೆಯಲ್ಲ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ನೀವೇ ಫೈನಾನ್ಸ್ ಮಿನಿಸ್ಟ್ರು, ನೀವೇ ತೀರ್ಮಾನ ಮಾಡಬೇಕು. ಹಂಗಾಗಿ ಮುಷ್ಕರಕ್ಕೂ ತಯಾರಾಗಬೇಕು. ಇವತ್ತು ನಿಮ್ಮ ಮನಸ್ಸಲ್ಲಿ ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇವತ್ತು ಮಲ್ಕೊಳ್ಳುವಾಗ ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಈ ಹೋರಾಟ, ಇದು ನಮ್ಮ ಹೋರಾಟ, ಇದನ್ನು ಯಶಸ್ವಿ ಮಾಡಬೇಕು. ಎಲ್ರಿಗೂ ಒಬ್ರಿಗೊಬ್ಬರು, ನೀವು ಜನ ಇದ್ದೀರಿ, ಈ ಡಿಪೋನಲ್ಲಿ 500 ಜನ ಇದ್ದಾರೆ, ಎಲ್ಲರಿಗೆ ಮೆಸೇಜ್ ಪಾಸ್ ಮಾಡಬೇಕು. ಮೆಸೇಜ್ ಪಾಸ್ ಮಾಡಿ ಈ ಹೋರಾಟನ ಯಶಸ್ವಿ ಮಾಡಿರಿ ಅಂತೇಳಿ ಎಲ್ಲರಿಗೆ ತಿಳಿಸಿ ಹೇಳ್ಬೇಕಂತೇಳಿ ಇಷ್ಟೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ಹೊಂದಿಸಿ 2 ಮಾತು.
ಜಂಟಿ ಕಾರ್ಮಿಕ ಸಂಘಟನೆ ಹೋರಾಟಕ್ಕೆ, ಜಂಟಿ ಕಾರ್ಮಿಕ ಸಂಘಟನೆ ಹೋರಾಟಕ್ಕೆ, ಸಾರಿಗೆ ಕಾರ್ಮಿಕರ ಬೇಡಿಕೆಗಳು, ಸಾರಿಗೆ ಕಾರ್ಮಿಕರ ಬೇಡಿಕೆಗಳು, ಸಾರಿಗೆ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳು ಈಡೇರುವ ತನಕ ರಾಜ್ಯ ಸರ್ಕಾರದ ವಿಳಂಬ ನೀತಿಗೆ, ರಾಜ್ಯ ಸರ್ಕಾರದ ವಿಳಂಬ ನೀತಿಗೆ ಧಿಕ್ಕಾರ.